ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನಾನು ಸರ್ಟಿಫಿಕೇಟ್ನ ಇಸ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇರುವ ಟೈಲರಿಂಗ್ ಕೋರ್ಸು ಹಾಗೆ ಆ್ಯರಿ ಕೋರ್ಸ್ಗೆ ಹೋಗ್ತಾ ಇದ್ದೀನಿ ಅಂತ. ಅದು ಎಂಡ್ ಆಗಿದೆ. ಇವಾಗ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದಾರೆ. ಅದರದ್ದು ಇವತ್ತು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ಯಾವ ಥರ ಇರುತ್ತೆ, ಸರ್ಟಿಫಿಕೇಟ್ ಎಲ್ಲ ಯಾವ ಥರ ರಿಸೀವ್ ಆಯಿತು ಅನ್ನೋದನ್ನ ನಾನು ಈ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಇನ್ನೂ ಜಾಸ್ತಿ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಗಾಯ್ಸ್, ಸರ್ಟಿಫಿಕೇಟ್ ಕೊಡ್ತಾರಂತ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀರಿ. ಪಾಪ ನದಿ ಹಾಕಕ್ಕೆ ಅವ್ರ ಮಗ ನೋಡ್ರಿ ಎಷ್ಟು ಹಿಂಸೆ ಕೊಡ್ತಾವನಂತ ಎತ್ತಾಕೊಂಬತ್ತವ್ರು ಇವಾಗ. ಗಾಯ್ಸ್, ಸರ್ಟಿಫಿಕೇಟ್ ಪ್ರೋಗ್ರಾಮ್ ಎಲ್ಲ 9 ಗಂಟೆಗೆ ಸ್ಟಾರ್ಟ್ ಅಂದಿದ್ರು, ಆದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವಾಗಷ್ಟೇ ರೀಚ್ ಆದ್ವಿ. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರುತ್ತೆ ಅಂತಲೇ ಅಂದ್ಕೊಂಡು ಬಂದ್ವಿ, ಆದರೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಅಲ್ಲಿ ಹೆಲ್ತ್ ಕ್ಯಾಂಪ್ ನಡೀತಾ ಇದ್ದರಿಂದ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸ್ಕೊತಾ ಇದ್ರು. ನೋಡ್ರಿ, ಇವರೆಲ್ಲ ನನ್ನ ಜೊತೆ ಕಲಿಯೋಕೆ ಬರ್ತಿದ್ರು. ಅಂದರೆ ಒಬ್ಬೊಬ್ರು ಒಂದೊಂದು ಕೋರ್ಸ್ನ ತೊಗೊಂಡಿದ್ರು, ಕೆಲವರು 2-3 ಕೋರ್ಸ್ನ ಕೂಡ ಮಾಡ್ತಾಯಿದ್ರು. ನಮ್ಮ ಅನಿತಾ ಮ್ಯಾಮ್ ಅವರಮ್ಮ, ಅನಿತಾ ಮ್ಯಾಮ್ ಅವ್ರ ಅಪ್ಪ ನಮಗೆಲ್ಲ ಸರ್ಪ್ರೈಸ್ ಕೊಡ್ತಾವ್ರು ಇವತ್ತು. ಅನಿತಾ ಮ್ಯಾಮ್ ಆಯ್ತು. ಆಮೇಲೆ ಗೈಸ್ ನೋಡಿ, ಮುಬಿನ ಫುಲ್ ಮೇಕಪ್ ಹಾಕೊಂಡು ಬಂದವಳು, ಎಷ್ಟು ಚೆನ್ನಾಗವಳಂತ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅವಳು ಜಾನ್ವಿ. ಗೈಸ್, ಮುಬಿನ ನೋಡ್ರಿ ಇವತ್ತು ಫುಲ್ ಮೇಕಪ್ ಆಗ್ಬಿಟ್ಟು ಪೋಸ್ ಕೊಡ್ತಾವಳು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಚೆಕಪ್ ಕ್ಯಾಂಪ್ ನಡೀತಾ ಇತ್ತು. ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ ಎಲ್ಲರೂ ಚೆಕಪ್ ಕೂಡ ಮಾಡಿಸ್ಕೊತಾ ಇದ್ರು. ತುಂಬ ರಶ್ ಇತ್ತು ಅಂತ ನಾನೇನು ಚೆಕಪ್ ಮಾಡಿಸ್ಕೊಂಡಿಲ್ಲ. ಇವರೆಲ್ಲ ಚೆಕಪ್ ಮಾಡಿಸ್ಕೊಳೋ ಅಂತ ವೆಯ್ಟ್ ಮಾಡ್ತಿದ್ರು. ಹಾಗೆಯೇ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ನೋಡಿ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ. ಇವರೆಲ್ಲನೂ ಕಲಿಯೋಕ್ಕೆ ಬರ್ತಿದ್ದಾರೆ. ಇವರೆಲ್ಲನೂ ಸಮಿತಿ ಕಡೆಯಿಂದ ಯಾರೆಲ್ಲ ಅಧ್ಯಕ್ಷರು ಅವರೆಲ್ಲ ಇದ್ದಾರೆ ಅಂತ ಅವ್ರನ್ನೆಲ್ಲ ಕರೆಸಿದ್ರು. ಅವರೆಲ್ಲರೂ ಸೇರಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಈಗ ಕರ್ನಾಟಕದ ಪಟ್ಟದಲ್ಲಿ ವಿಶ್ರಮಿಸ್ತಕ್ಕಂತಹ ನಾವೆಲ್ಲರೂ ಧನ್ಯರೊಂದ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಪಿ.ಟಿ. ವಿಶ್ವನಾಥ್ ಗೌಡ ಬಂದಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಬಸಪ್ಪ ಸರ್ ಬಂದಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಇಂಡಿಯನ್ ಕ್ಯಾನ್ಸರ್ ಅಸೋಸಿಯೇಷನ್ನ ದಿವ್ಯ ಜ್ಯೋತಿ ಚಾರ್ಟ್ ಟ್ರಸ್ಟ್ನ ಅಧ್ಯಕ್ಷರು ಆದಂತಹ ಸುನೀತಾ ಮೇಡಮ್ ಬಂದಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬಸವರಾಜ ಬಂದಿದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಬಂದಿರತಕ್ಕಂಥ ಎಲ್ಲ ತರಬೇತಿ ಪಡೆದಿರ್ತಕ್ಕಂಥ ಎಲ್ಲ ಬಿದರಳ್ಳಿ ಹಾಗೂ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ದೀಪನ ಹಚ್ಚಿ ಎಲ್ಲರೂ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಈಗ ಅದೆಲ್ಲ ಆದಮೇಲೆ ಮ್ಯಾಮು ಹೆಲ್ತ್ ಚೆಕಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಯಾರೂ ನಾಚಿಕೆ ಪಟ್ಕೊಳ್ದೆ ಎಲ್ಲರೂ ಹೆಲ್ತ್ ಚೆಕಪ್ನ ಮಾಡಿಸ್ಕೋಬೇಕು ಅಂತ. ಹಾಗೆಯೇ ಏನೆಲ್ಲ ಕೋರ್ಸ್ ಬಗ್ಗೆ ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಾನು ಹಾಗೆ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಅಲ್ಲೇನೋ ಪ್ರೋಗ್ರಾಮ್ ಬಗ್ಗೆ ನಡೀತಿದ್ರೆ ಇವರು ಡೀಪ್ ಡಿಸ್ಕಷನ್. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಅಲ್ಲಿ ಬಂದಿರೋರಲ್ಲಿ ಒಬ್ಬರು ಬರ್ಡೇ ಇತ್ತು ಅಂತ ಬರ್ಡೇ ಸೆಲೆಬ್ರೇಟ್ ಕೂಡ ಮಾಡಿದ್ರು. ಡಾಕ್ಟ್ರು ಸಹ ಯಾವ ರೀತಿ ಇದು ಕ್ಯಾನ್ಸರ್ ಬರುತ್ತೆ ಏನು ಅನ್ನೋದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮೇಯ್ನಾಗಿ ಹೆಂಗಸರಲ್ಲಿ ಯಾವ ಥರ ಇದು ಕ್ಯಾನ್ಸರ್ ಕಾಣಿಸ್ಕೊಳುತ್ತೆ ಅನ್ನೋದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನನಗೆ ಇಲ್ಲಿ ವಾಯ್ಸ್ ಏಕೋ ಆಗ್ತಾಯಿತ್ತು ಅಂತ ನಾನು ವಾಯ್ಸ್ ಎಲ್ಲ ತೆಗೆದ್ಬಿಟ್ಟು ನಾನೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಈಗ ಅವ್ರ ಬರ್ಡೇ ಇತ್ತು ಅಂತ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಕೇಕ್ ಕಟ್ ಮಾಡಿ ಕೇಕ್ ಎಲ್ಲರಿಗೂ ಸಹ ಹಂಚಿದ್ರು. ಕೇಕ್ ಕಟಿಂಗ್ ಆದಮೇಲೆ ಪ್ರೋಗ್ರಾಮ್ನ ಪ್ರಾರ್ಥನೆ ಮಾಡಿ ಮುಂದುವರ್ಸಿದ್ರು. ಇಲ್ಲಿ ಕುತ್ಕೊಂಡಿರೋರೆಲ್ಲರೂ ಸ್ಟೂಡೆಂಟ್ಸೇ, ಇಲ್ಲಿ ಕಲಿಯೋಕ್ಕೆ ಬರ್ತಾ ಇದ್ದವರು. ಇವಳಂತೂ ನಂಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಮ್ಮನ್ನ ವಿಡಿಯೋ ಮಾಡೋ ಅಂತಿದ್ಲು. ಮ್ಯಾಮ್ ನೋಡಿ ಬೈತಾ ಇದ್ದಾರೆ ಅವಳನ್ನ. ಅದಾದಮೇಲೆ ಇಲ್ಲಿ ಡಾಕ್ಟರ್ಸ್ ಎಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ದಾರೆ. ಇವಾಗ ಅದೆಲ್ಲರಿಗೂ ಸನ್ಮಾನ ಆದಮೇಲೆ ಸರ್ಟಿಫಿಕೇಟ್ಸ್ನ ಕೊಟ್ಟರು. ಸ್ವಲ್ಪ ಜನಕ್ಕೆ ಮಾತ್ರ ಅವರು ಬಂದಿರೋ ಅಂಥ ಅಧ್ಯಕ್ಷರ ಕೈಯಲ್ಲಿ ಸರ್ಟಿಫಿಕೇಟ್ನ ಕೊಡಿಸಿದ್ರು. ಅದಾದಮೇಲೆ ನಮ್ಮ ಮ್ಯಾಮ್ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ಟಿತ್ತು. ನೋಡಿ, ಇಲ್ಲಿರೋರಿಗೆ ಸ್ವಲ್ಪ ಜನಕ್ಕೆ ಮಾತ್ರ ಆ ಸರ್ ಕೊಟ್ಟಿದ್ದು. ಇನ್ನು ಮಿಕ್ದವ್ರಿಗೆಲ್ಲರೂ ನಮ್ಮ ಮ್ಯಾಮೇ ಸರ್ಟಿಫಿಕೇಟ್ನ ಕೊಟ್ಟರು. ಕೇಕ್ ಎಷ್ಟು ಬರ್ಗೆಟವಳಂತ ನೋಡಿ ಗೈಸ್. ಮುಗಿನ ಬರ್ಡೇ ಮುಗಿನ ಕೇಕ್ ಎಷ್ಟು ಬರ್ಗೆಟವಳು ನೋಡಿ ಗೈಸ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ತಿನ್ನೋ ಕೇಕು ನೋಡಿ ಗೈಸ್. ಫಸ್ಟ್ ಈಸ್ಕೊಂಡು ತಿಂತವಳೆ ಎಷ್ಟು ಬರ್ಗೆಟವಳೆ ಕೇಕ್ ಅಂತ. ಮುಸ್ಕಾನ್ ಅವ್ರು ನೋಡಿ ಗೈಸ್, ಸ್ಯಾರಿ ಹಾಕೊಂಡಿದ್ರು, ಇವಾಗ ಗುರ್ಕ ಹಾಕೊಂಬಿಟ್ರು. ಹಂಗೆ
ಇಲ್ಲಿ ಕೂತಿರೋನ ನೋಡಿದ್ರೆ ಫಸ್ಟು ನನ್ನ ಸರ್ಟಿಫಿಕೇಟ್ ನಂಗೆ ಕೊಟ್ಬಿಡ್ರಪ್ಪ ಎದ್ದೋಗ್ಬಿಡ್ತೀನಿ ಅನ್ನೋ ಥರನೇ ಇತ್ತು ರಿಯಾಕ್ಷನ್ಸು. ಅನಿತಾ ಮ್ಯಾಮ್ ನೋಡಿ ಕೇಕ್ ತಿನ್ಸ್ತವ್ರು ನಂಗೆ. ಮ್ಯಾಮ್ ಕೇಕ್ ತಿನ್ಸಿದಾಯಿತು. ಹಾಗೆ ಮ್ಯಾಮ್ ಜೊತೆ ಮಾತಾಡಿಕೊಂಡು ನನ್ನ ಸರ್ಟಿಫಿಕೇಟ್ನ ರಿಸೀವ್ ಮಾಡಿಕೊಂಡೆ. ಮ್ಯಾಮ್ ಕ್ಲಾಸ್ ಎಲ್ಲ ಮುಗೀತು ಇವಾಗ. ನಮ್ಮ ಕ್ಲಾಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ರಿ ಸ್ವಲ್ಪ. ನಮ್ಮ ಬಗ್ಗೆ, ನಮ್ಮ ಕ್ಲಾಸ್ ಬಗ್ಗೆ, ನಮ್ಮ ಬಗ್ಗೆ ಜಗಳ ಜಾಸ್ತಿ ಅಲ್ಲ, ಮೇನ್ ನನ್ನ ಬಗ್ಗೆ ಹೇಳಿ ಮ್ಯಾಮ್. ನಿಮ್ಮ ಬಗ್ಗೆ ಏನು ಅನಿಸ್ತು ಅಂತ ಹೇಳಿ. ನನ್ನ ಬಗ್ಗೆ ಹೇಳಿ. ಇದು ಬೇಕಿತ್ತ ಮಗನೇ. ನಂತೀಟೇನಾ ನೀವು ಕಮೆಂಟ್ ಮಾಡಿ ನೋಡಿ. ನಮ್ಮ ಮ್ಯಾಮ್ಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ನಾನು ಬೇತಾಳ ಮ್ಯಾಮ್ಗೆ ಎಲ್ಲೋದ್ರೂ ಹೋಗ್ತಾ ಇರ್ತೀನಿ ಜೊತೆಲಿ ಅಷ್ಟೇ. ಮ್ಯಾಮ್ ನಾವು ಅಷ್ಟು ಟಾರ್ಚರ್ ಮಾಡ್ತೀರಾ? ನಾವು ಮಾಡ್ತಿದ್ರಾ? ಯಾಕಂದ್ರೆ ಸೈಲೆಂಟ್ ಕಿಲ್ಲರ್ ನಮಗೆ ಸರ್ಪ್ರೈಸ್ ಆಗಿ ನಾವು ಸೈಲೆಂಟ್ ಆಗಿ ನಮ್ಮನ್ನ ಅಷ್ಟೇ ಆಮೇಲೆ ತುಳ್ದಾಕ್ಬಿಡ್ತಾವೆ ಕೆಳಗೆ ಅಷ್ಟೇ. ಒಂದು ಕಡೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದರೆ ಇನ್ನೊಂದು ಕಡೆ ಮುಬಿನ ಅಂತೂ ಫುಲ್ ಕಾಮಿಡಿ ಮಾಡ್ಕೊಂಡು ಡ್ಯಾನ್ಸು ರೀಲ್ಸು ಅಂತ ಎಲ್ಲನೂ ಮಾಡ್ತಾಯಿದ್ಲು. ರೀಲ್ಸ್ ಮಾಡೋಣ ಅಂತ ಪ್ರಾಕ್ಟೀಸ್ ಕೂಡ ಮಾಡಿದ್ರು. ಅದ್ರ ಜೊತೆಗೆ ಈ ಆಂಟಿನೂ ಸೇರ್ಕೊಂಡು ಗೈಸ್ ಇವಾಗ ಸರ್ಟಿಫಿಕೇಟ್ ಇಸ್ಕೊಂಡಿದ್ರೆಲ್ಲ ಮನೆಗೆ ಹೋಗ್ತಾರೆ. ನಾವಿನ್ನೂ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಹೋದ್ಮೇಲೆ ಹೋಗೋಣ ಅಂತ ಇದ್ದೀವಿ. ಇವಾಗ ಹೋಗ್ತಾರೆ. ಇದೇ ಲಾಸ್ಟ್ ಡೇ. ಅಕ್ಕ ಬಾಯ್ ಬಾಯ್. ನನ್ನ ಮಿಸ್ ಮಾಡ್ಕೊಂಡ್ರಿ ಜಾಸ್ತಿ. ಬಾಯ್ ಬಾಯ್. ಸರ್ಟಿಫಿಕೇಟ್ಸ್ ಎಲ್ಲ ಇಸ್ಕೊಂಡಿದ್ದಾಯಿತು. ಮುಬಿನ, ನಾನು ಮತ್ತು ಮಂಜು ಅಕ್ಕ ಎಲ್ಲರೂ ಇಸ್ಕೊಂಡು ಆಗಲೇ ಹೋದರು. ಮಂಜು ಅಕ್ಕದೇನೋ ಸರ್ಟಿಫಿಕೇಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಇವಾಗ ಎಲ್ಲ ಸರಿ ಮಾಡಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ಇವ್ರು ನಮ್ಮ ಮ್ಯಾಮ್ ಸುನೀತಾ ಮ್ಯಾಮ್. ಮ್ಯಾಮ್ ಆಯ್ ಮಾಡಿ. ಇದು ನನ್ನ ಬ್ಲಾಗ್ ಇದು. ಮ್ಯಾಮ್ ಅನಿತಾ ಮ್ಯಾಮ್ ನಮ್ಮನ್ನೆಲ್ಲ ಮಿಸ್ ಮಾಡ್ಕೊತೀರಾ? ನಿಜ ಹೇಳಿ ಮ್ಯಾಮ್. ಒಂದ್ಸಲ ಏನು ನೋಡ್ತೈತೆ ಅದನ್ನ ಹೇಳಿ. ವೈ ಅಲ್ಲ ಹಿಂಗೆ ಟಾರ್ಚರ್ ಕೊಡೋರು ಇಲ್ಲ. ಆಯ್ತು ಆಮೇಲೆ ಅದಕ್ಕೆ ಮಿಸ್ ಮಾಡಿ ನೋಡಿ ಗೈಸ್. ನಮ್ಮ ಮ್ಯಾಮ್ ನಮ್ಮನ್ನ ತುಂಬ ಮಿಸ್ ಮಾಡ್ಕೊತವ್ರಂತೆ. ಏನು ಮಾಡೋಣ ಅದಕ್ಕೆ. ಹಾಂ ಓಕೆ ಮ್ಯಾಮ್ ಹೇಳ್ತೀನಿ. ಮ್ಯಾಮ್ ಹೋಗ್ತಾ ಇದ್ದೀರಿ ನಾವು ಇವಾಗ ಮನೆಗೆ. ಬಾಯ್ ಬಾಯ್ ಮ್ಯಾಮ್. ಮಿಸ್ ಯು ಬಾಯ್ ಮ್ಯಾಮ್. ಗಾಯ್ಸ್ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡಿದ್ದಾಯ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀರಿ. ವಿಡಿಯೋನ ಎಂಡವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾಯಿರಿ. ಗೈಸ್ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡು ನಾನು ಮುಬಿನ ಶಾರ್ಟ್ಕಟಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇವ್ರ ಮನೆಗೆ ಹೋಗ್ತಿದ್ದೀನಿ ಗೈಸ್ ನಾನು ಊಟ ಮಾಡೋಕೆ. ಬಾ ನಮ್ಮ ಮನೆಗೆ ಊಟ ತಿನ್ನು ಅಂದರು, ಅದಕ್ಕೋಸ್ಕರ ಹೋಗ್ತೀನಿ. ಇವಾಗ ಊಟ ಇಲ್ಲ ಅನ್ಬೇಕು. ಸೀರಿಯಸ್ ಆಗಿ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಬರೋದೇ ಇಲ್ಲ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಗೈಸ್ ನಮ್ಮ ಮನೆಗೆ ಬಾರೆ ಊಟ. ಅದೇ ನಮ್ಮ ಬ್ಯಾಂಗಲ್ಲಿ ಹೋಗಿದ್ದಾರೆ ಮಂಜು ಅಂತೇಳಿ ಊಟ ಕೊಡ್ತೀನಿ ಅಂತೇಳಿ ಇರ್ಸ್ಕೊಂಡ್ಬಿಟ್ಟು ನಮಗೆ ಊಟ ಇಲ್ಲ ಸಮೋಸ ಕೊಡ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ ಅವಕ್ಕನೆ ಹೋಗ್ತವ್ರೆ ನೋಡಿ. ಮುಂದೆ ಹೋಗ್ತಾರಲ್ಲ ಅವರು ಇಷ್ಟೊತ್ತು ನಮ್ಗೆ ಊಟ ಕೊಡಿಸ್ತೀನಿ ಅಂದರು. ನಾವು ಸರಿ ಆಯಿತು ಲೇಟ್ ಆದರೂ ಪರವಾಗಿಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದರೆ ಇವಾಗ ಊಟ ಇಲ್ಲ ಏನಿಲ್ಲ. ಬರೀ ಸಮೋಸಗೋಸ್ಕರ ನಮ್ಮನ್ನ ವೇಟ್ ಮಾಡಿಸಿದ್ದಾರೆ. ಸೀರಿಯಸ್ ಆಗಿ ಗೈಸ್ ಅವ್ರು ನೋಡಿಸ್ತೀನಿ. ನೋಡಿ ನೋಡಿ ಇವರೇ ಗೈಸ್, ಇವರೇ ಗೈಸ್ ಮಂಜುಳಾ ಅಂತೇಳಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಮಾಡಿರೋ ಕೆಲ್ಸಕ್ಕೆ ಮುಖ ಮುಚ್ಕೊಂತವ್ರು ನೋಡಿ ಗೈಸ್. ಏನ್ ಮಾಡೋಣ, It is too much, ಬರೀ ನಂಗೆ ಸಿಕ್ಕೋರೆಲ್ಲ ಇಂಥವ್ರೆ ಗೈಸ್. ಅದನ್ನ ಹೇಳ್ದೆ ಬನ್ನಿ ಹೋಗೋಣ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂದ್ರೆ ಇಲ್ಲ ಮಂಜು ಅವರು ಊಟ ಕೊಡಿಸ್ತಾರೆ ಅಂತ ಹೇಳಿದ್ರು. ನಾವು ವೇಟ್ ಮಾಡಿ ಸರಿನಾ. ಇವಾಗ ಏನು ಸಮೋಸ ಅಂತೆ, ಸಮೋಸ 10 ರೂಪಾಯಿ ಸಮೋಸಾಗೆ ನಮ್ಗೆ 2 ಅವರ್ ವೇಟ್ ಮಾಡ್ಸಿದಾರೆ ಗೊತ್ತಾ ನಮ್ಗೆ. ಅದಕ್ಕೆ ನಾನು ಇವತ್ತು ಮುಬಿನ ನಮ್ಮ ಮನೆಗೆ ಬಂದಿಲ್ಲ ಅಂದ್ರೆ ಮುಬಿನಾಗ ಇವತ್ತು ಓದಿತೀನಿ ಗೈಸ್. ಇವಾಗ ಇಷ್ಟೊತ್ತು ವಿಡಿಯೋದಲ್ಲಿ ಹೇಳೋಲ್ಲ, ಇವಾಗ ತೋರಿಸ್ತೀವಿ ಲೈವ್ ಏನದು ಎಂಡ್ ಆಗೋ ಗಂಟ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಜಾನ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಅವರೆಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ನನಗೂ ಎಂಕರೇಜ್ಮೆಂಟ್ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅಷ್ಟೇ. ಇವತ್ತು ನಾವಿಬ್ರು ಹೇಗಿದ್ರಿ ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ಆ ವಿಡಿಯೋನ ನಾವು ಮಾಡ್ತೀವಿ ಸರಿನಾ. ನಾವಲ್ಲ ನಾನು ಒಬ್ಳೆ ಮಾಡ್ತೀನಿ. ಇವಳು ಇವತ್ತೆ ಲಾಸ್ಟ್ ಕ್ಲಾಸಸ್ ಮುಗೀತಲ್ಲ ಅಷ್ಟೇ. ಇಬ್ರು ಆಗಾಗ ಬಂದು ಮಾಡ್ತೀವಿ. ಯಾವ ಇವೆಲ್ಲ ಗೈಸ್ ನೋಡಿ ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದೀನಿ ಇವಾಗ. ಸಮೋಸೆ ತಿಂತಾಳೆ ಗೈಸ್ ನೋಡಿ. ಮುಬಿನ ಕೂಡ ಇವಾಗ ಅಷ್ಟೇ ಮನೆಗೆ ಹೋದ್ಲು. ನಾನೇ ಮುಬಿನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಬಿಟ್ಟು ನಾನು ಕಿಶನ್ನು ಬಂದ್ವಿ. ಇವಾಗ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಆಗಿತ್ತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಜಾಸ್ತಿ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.